ಸದನದಲ್ಲಿ ಇಂದು ಗ್ಯಾರಂಟಿ ಗಲಾಟೆ ಫಿಕ್ಸ್ ಎನ್ನಲಾಗ್ತಾ ಇದೆ. ನಿನ್ನೆ ಅಶೋಕ್ ವರ್ಸಸ್ ಕಾಂಗ್ರೆಸ್ ನಾಯಕರ ಮಧ್ಯೆ ಟಾಕ್ ಫೈಟ್ ಕೂಡ ಶುರುವಾಗಿತ್ತು. ಸದನದಲ್ಲಿ ಇವತ್ತು ಕೂಡ ಗ್ಯಾರಂಟಿ ಬಗ್ಗೆ ಗಲಾಟೆ ಆಗಲಿದೆ. ನಿನ್ನೆ ಅಶೋಕ್ ವರ್ಸಸ್ ಕಾಂಗ್ರೆಸ್ ನಾಯಕರ ಮಧ್ಯೆ ಈಗಾಗಲೇ ಟಾಕ್ ಫೈಟ್ ಕೂಡ ಶುರುವಾಗಿತ್ತು. ನಿನ್ನೆಯಷ್ಟೇ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕೈ ಕಾರ್ಯಕರ್ತರ ನೇಮಕಾತಿಯನ್ನ ಕೂಡ ಮಾಡಲಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಇವತ್ತು ಗ್ಯಾರಂಟಿ ಗುದ್ದಾಟ ನಡೆಯಲಿದೆ. ಕೈ ಕಾರ್ಯಕರ್ತರಿಗೆ ವೇತನ ನೀಡುತ್ತಿರುವುದಕ್ಕೆ ಬಿಜೆಪಿ ಈಗಾಗಲೇ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದೆ. ಸಂವಿಧಾನವನ್ನ ಉಳಿಸಿ ಸರ್ಕಾರದ ಹಣವನ್ನ ರಕ್ಷಿಸಿ ಎಂದು ಘೋಷಣೆಯನ್ನ ಕೂಗುವ ಮೂಲಕ ಇವತ್ತು ಧರಣಿಯನ್ನ ಮಾಡಲಿದ್ದಾರೆ. ಇಂದು ಕೂಡ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಹೋರಾಟವನ್ನ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಕೈ ಕಾರ್ಯಕರ್ತರನ್ನ ಈಗಾಗಲೇ ನೇಮಕಾತಿಯನ್ನ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಇವತ್ತು ಕದನ ಆಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೈ ಕಾರ್ಯಕರ್ತರ ನೇಮಕಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು ವಿಪಕ್ಷದವರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ವೇತನ ನೀಡುತ್ತಿರುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಬಿಜೆಪಿ ಜೆಡಿಎಸ್ ವೈಲೆಂಟ್ ಆಗಿದ್ಯಾಕೆ? ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಕೈ ಕಾರ್ಯಕರ್ತರ ನೇಮಕವನ್ನ ಮಾಡಲಾಗಿದೆ. ಬಿಜೆಪಿ ಜೆಡಿಎಸ್ ಕ್ಷೇತ್ರಗಳಲ್ಲಿ ಸ್ಟ್ರಾಂಗ್ ಇರುವವರೇ ಅಧ್ಯಕ್ಷರಾಗಿ ನೇಮಕವನ್ನ ಮಾಡಬೇಕಿತ್ತು. ಸ್ಟ್ರಾಂಗ್ ಅಧ್ಯಕ್ಷರ ನೇಮಕದಿಂದ ಸ್ಥಳೀಯ ಚುನಾವಣೆಯನ್ನ ಗೆಲ್ಲಲು ಕಾಂಗ್ರೆಸ್ ಇದೀಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಜನರ ನಿರಂತರ ಸಂಪರ್ಕದಿಂದ ಸರ್ಕಾರಕ್ಕೆ ಅನುಕೂಲ ಅನ್ನೋ ಲೆಕ್ಕಾಚಾರವನ್ನ ಇಟ್ಕೊಂಡಿದೆ. ಆದರೆ ಶಾಸಕರು ವರ್ಸಸ್ ಅನುಷ್ಠಾನ ಸಮಿತಿ ಅಧ್ಯಕ್ಷರ ನಡುವೆ ಈಗಾಗಲೇ ತಿಕ್ಕಾಟ ಕೂಡ ಶುರುವಾಗಿದೆ. ಶಾಸಕರ ಅಧಿಕಾರವನ್ನ ಕಿತ್ತುಕೊಳ್ಳಲಾಗಿದೆ ಎಂದು ವಿರೋಧ ಪಕ್ಷದವರು ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆಯಷ್ಟೇ ಸದನದಲ್ಲಿ ಗಲಾಟೆ ಕೂಡ ಆಗಿತ್ತು. ಏನು ಶಾಸಕರು ಇದ್ದಾರೆ, ಅವರು ಕಾಂಗ್ರೆಸ್ನ ಶಾಸಕರು ಸಚಿವರ ವಿರುದ್ಧ ಆರೋಪವನ್ನ ಕೂಡ ಮಾಡಿದ್ರು. ಸಚಿವರು ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ನಮ್ಮ ಯಾವುದೇ ಪ್ರಶ್ನೆಗೆ ಅವರು ಸರಿಯಾಗಿ ಉತ್ತರವನ್ನ ನೀಡ್ತಾ ಇಲ್ಲ ಎಂದು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದರ ಬೆನ್ನಲ್ಲೇ ಆರ್ ಅಶೋಕ್ ಕೂಡ ಒಂದು ಮಾತನ್ನ ಹೇಳಿದ್ರು. ನೀವು ಭಿಕ್ಷೆ ಬೇಡಿ ದುಡ್ಡನ್ನ ಕೊಡಿ ಎನ್ನುವ ಮಾತನ್ನ ಹೇಳಿದ್ರು. ಗ್ಯಾರಂಟಿ ಸಮಿತಿಯನ್ನ ವಿರೋಧಿಸಿ ಇಂದು ದೋಸ್ತಿ ಹೋರಾಟವನ್ನ ಮಾಡುವ ಸಾಧ್ಯತೆ ಇದೆ. ವಿಧಾನಸೌಧದ ಕೆಂಗಲ್ ಪ್ರತಿಮೆ ಮುಂಭಾಗದಲ್ಲಿ ಇವತ್ತು ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ಅನ್ನ ನಡೆಸಲಾಗುತ್ತೆ ಎನ್ನುವ ಮಾಹಿತಿ ಇದೆ. ಕಲಾಪದ ಮೊದಲು ಪ್ರತಿಭಟನೆ ಮಾಡಲು ಬಿಜೆಪಿ ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಪಕ್ಷದವರು ಹೋರಾಟವನ್ನ ಅಂದ್ರೆ ಪ್ರತಿಭಟನೆಯನ್ನ ನಡೆಸಲು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ಕೈಗೊಳ್ಳಲಿದ್ದಾರೆ. ಸಾಕಷ್ಟು ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ಗ್ಯಾರಂಟಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ ಏನು ಹಣವನ್ನ ಅನುದಾನದ ಹಣಕ್ಕೆ ಗ್ಯಾರಂಟಿ ಹಣವನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಆ ವಿಚಾರವನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್. ಹನುಮಂತ್, ಇದೀಗ ಸದನದಲ್ಲಿ ನಿನ್ನೆಯಷ್ಟೇ ಕೂಡ ಕೋಲಾಹಲ ಗದ್ದಲ ಸೃಷ್ಟಿಯಾಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಕೂಡ ಗದ್ದಲ ಸೃಷ್ಟಿಯಾಗೋ ಗ್ಯಾರಂಟಿ ವಿಚಾರವಾಗಿ ಗದ್ದಲ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಜೊತೆಗೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಗ್ಯಾರಂಟಿಯ ವಿಚಾರಕ್ಕೆ ಅಲ್ಲ, ಬದಲಾಗಿ ಗ್ಯಾರಂಟಿಯ ಅನುಷ್ಠಾನ ಸಮಿತಿ ಏನಿದೆ ಆ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡಿದ್ದಾರೆ. ಮತ್ತೆ ಸರ್ಕಾರದ ಹಣವನ್ನ ಅವರಿಗೆ ವೇತನವಾಗಿ ಕೊಡ್ತಾ ಇದ್ದಾರೆ ಅನ್ನುವಂತ ಸ್ಪಷ್ಟವಾದಂತ ಆರೋಪವನ್ನ ಬಿಜೆಪಿ ಮತ್ತು ಜೆಡಿಎಸ್ ಇಬ್ರು ಕೂಡ ಮಾಡ್ತಾರಂತದ್ದು. ಪ್ರಶ್ನೋತ್ತರ ಕಲಾಪದ ವೇಳೆಯಲ್ಲಿ ಜೆಡಿಎಸ್ ನ ಶಾಸಕ MT ಕೃಷ್ಣಪ್ಪ ಅವರು ಎತ್ತಿದಂತಹ ಪ್ರಶ್ನೆಯಿಂದ ಶುರುವಾದಂತಹ ಈ ಕೋಲಾಹಲ ನಿನ್ನೆ ಸದನವು ಕೂಡ ಒಂದಷ್ಟು ಬಲಿ ಪಡೀತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ ಹೇಳಿದ್ರೆ ಸರ್ಕಾರದ ಬೊಕ್ಕಸಕ್ಕೆ 20 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಇದು ಸರ್ಕಾರದ ಹಣವನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಕೊಡುವಂತದ್ದಾಗಿದ್ದಾದ್ರೆ ಭಿಕ್ಷೆ ಬೇಡಿ ಕೊಡಲಿ ಅನ್ನುವಂತಹ ಟೀಕೆಯನ್ನ ಕಟುವಾದ ಶಬ್ದಗಳಿಂದ ಸರ್ಕಾರವನ್ನ ಟೀಕಿಸಿದಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಒಂದಷ್ಟು ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನ ನಡೆಸಿದ್ರು. ಇವತ್ತಿಗೂ ಕೂಡ ಇಂದು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಧರಣಿಯನ್ನ ಸದನದಲ್ಲಿ ಮುಂದುವರಿಸ್ತಾರೆ. ಯಾಕೆಂತಂದ ಹೇಳಿದ್ರೆ ಇದ್ರ ವಿಚಾರಕ್ಕೆ ಆಡಳಿತ ಪಕ್ಷದ ವಾದವೇ ಬೇರೆ ಇದೆ, ವಿಪಕ್ಷಗಳ ವಾದವೇ ಬೇರೆ ಇದೆ. ಸಹಜವಾಗಿ ವಿಪಕ್ಷಗಳ ಆರೋಪ ಏನಂತಂದ ಹೇಳಿದ್ರೆ ಯಾವ ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ನ ಶಾಸಕರಿದ್ದಾರೋ ಅಂತಹ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ನೇರವಾಗಿ ಜನಸಂಪರ್ಕಕ್ಕೆ ಸಿಗ್ತಾ ಇರುವಂತದ್ದು. ಮತ್ತೆ ಶಾಸಕರನ್ನ ಮೀರಿ ಕೂಡ ಒಂದಷ್ಟು ಘಟನೆಗಳು ನಡೀತಾ ಇದಾವೆ. ಶಾಸಕರ ಸುಪರ್ದಿಗೆ ಇಲ್ಲ ಅನ್ನುವಂತ ವಾದವನ್ನ ಇಡ್ತಾರಂತದ್ದು. ಇದರಿಂದ ಶಾಸಕರ ಅಧಿಕಾರ ಮೊಟಕುಗೊಳಿಸ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ
ಸ್ಥಳೀಯ ಚುನಾವಣೆಗಳಿಗಾಗಿ ಅನುಕೂಲ ಹೆಚ್ಚಾಗತ್ತೆ, ಪಕ್ಷವನ್ನ ತಂದಂತ ಕಾರ್ಯಕರ್ತರಿಗೆ ಅಧಿಕಾರ ಕೊಡುವಂತದ್ದು ತಪ್ಪೇನಿಲ್ಲ ಅನ್ನೋಂತ ವಾದವನ್ನ ಸರ್ಕಾರ ಮುಂದಾಡ್ತಾ ಇದೆ. ಆದ್ರೆ ಅಂತಿಮವಾಗಿ ಇವತ್ತು ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ, ವಿಪಕ್ಷಗಳನ್ನ ಯಾವ ರೀತಿ ಮನವೊಲಿಸುತ್ತೆ ಅನ್ನೋಂಥದ್ದು ಕಾದು ನೋಡ್ಬೇಕಾಗಿದೆ ತೇಜಸ್ವಿನಿ. ಓಕೆ, ಧನ್ಯವಾದ ಹನುಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಬಿಎಸ್ ಯಡಿಯೂರಪ್ಪ ಶಹಬಾಸ್ ಗಿರಿಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಯನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಕ್ಕೆ ಶ್ಲಾಘನೆ ಮಾಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಬಿಎಸ್ ಯಡಿಯೂರಪ್ಪ ಶಹಬಾಸ್ ಗಿರಿಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಯನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಕ್ಕೆ ಶ್ಲಾಘಿಸಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಬಿಎಸ್ ಯಡಿಯೂರಪ್ಪ ಇದ್ದಕ್ಕಿದ್ದಂತೆ ಆಕ್ಟಿವ್ ಆಗಿದ್ದಾರೆ. ಅಶೋಕ್ಗೆ ಯಡಿಯೂರಪ್ಪ ಕರೆ ಮಾಡಿರುವ ಹಿಂದಿದ್ಯಾ ತಂತ್ರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಮಗನ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಉಳಿಸಲು ಅಖಾಡಕ್ಕೆ ಇಳಿದ್ರ ಬಿಎಸ್ ಯಡಿಯೂರಪ್ಪ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಮಿತ್ ಶಾ ಭೇಟಿ ಬಳಿಕ ಅಲರ್ಟ್ ಆಗಿದ್ದಾರೆ ಬಿಎಸ್ ಯಡಿಯೂರಪ್ಪ. ನಿನ್ನೆಯಷ್ಟೇ ಸದನದಲ್ಲಿ ಆರ್ ಅಶೋಕ್ ರವರು ಗ್ಯಾರಂಟಿ ವಿಚಾರವಾಗಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಏನು ಸಚಿವರಿಗೆ ಅನುದಾನವನ್ನ ನೀಡ್ತಿದ್ದೀರಾ, ಗ್ಯಾರಂಟಿ ಹಣವನ್ನ ಬಳಸ್ಕೊಳ್ಬೇಡಿ, ಗ್ಯಾರಂಟಿ ಅನುಷ್ಠಾನಕ್ಕೆ ಏನು ಹಣವನ್ನ ಇದೆ ಅದನ್ನ ಬಳಸ್ಕೊಳ್ಬೇಡಿ ಎನ್ನುವ ವಿಚಾರವನ್ನ ಇಲ್ಲಿ ಈಗಾಗಲೇ ಪ್ರಸ್ತಾಪವನ್ನ ಮಾಡಿದ್ರು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಇದೀಗ ರಾಜ ಹುಲಿ ಅಂದ್ರೆ ಬಿಎಸ್ ಯಡಿಯೂರಪ್ಪ ಇದೀಗ ಶಹಬಾಸ್ ಗಿರಿಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದಿಂದ ಹಿಂದೆ ಸರಿಯಬೇಡಿ ಎಂದು ಬಿಎಸ್ ಯಡಿಯೂರಪ್ಪ ಅವರು ಹೇಳಿಕೆಯನ್ನ ನೀಡಿದ್ದಾರೆ, ಹೇಳುತ್ತಿದ್ದಾರೆ ಅಂದ್ರೆ ಸಲಹೆಯನ್ನ ನೀಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ.